ಅನುರೂಪ ಶ್ರೇಣಿಗಳನ್ನು ಗುರುತಿಸುವುದು. ಈ ಕೆಳಗಿನವುಗಳ ಅಣುಸೂತ್ರ ಮತ್ತು ಅಣುರಾಶಿಗಳ ವ್ಯತ್ಯಾಸವನ್ನು ಲೆಕ್ಕ ಹಾಕಿ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. CH3OH ಮತ್ತು C2H5OH. ಇದರಲ್ಲಿ ಮೊದಲನೆಯದಾಗಿ ಎಥನಾಲ್ C2H5OH, ಇದರ ಅಣುರಾಶಿ 46 ಬರುತ್ತೆ. ಹಾಗೆ ಮೆಥನಾಲ್ CH3OH, ಇದರ ಅಣುರಾಶಿ 32 ಬರುತ್ತೆ. ಇದೆರಡರ ವ್ಯತ್ಯಾಸವನ್ನು ನಾವು ನೋಡ್ತಾ ಹೋದರೆ ಇಲ್ಲಿ 2 ಕಾರ್ಬನ್ ಇದೆ, ಇಲ್ಲಿ 1 ಕಾರ್ಬನ್ ಇದೆ. ಹಾಗಾಗಿ 1 ಕಾರ್ಬನ್ ಎಕ್ಸ್ಟ್ರಾ ಆಗಿದೆ. ಹಾಗೆ ಹೈಡ್ರೋಜನ್ 5 ಇದೆ, ಹೈಡ್ರೋಜನ್ 3 ಇದೆ. ಅಂದರೆ 2 ಹೈಡ್ರೋಜನ್ ವ್ಯತ್ಯಾಸ ಕಂಡು ಬರ್ತಾ ಇದೆ. ಹಾಗೆ ಅಣುರಾಶಿಗಳಲ್ಲಿ ವ್ಯತ್ಯಾಸ 46ರಲ್ಲಿ 32 ಹೋದರೆ 14 ಬರುತ್ತೆ. ಅದೇ ಥರ ಬಿ ಪ್ರೋಪೆನಾಲ್ C3H7OH 60, ಎಥನಾಲ್ C2H5OH 46. ಇದರ ವ್ಯತ್ಯಾಸವೂ ಕೂಡ CH2 ಇದೆ, ಹಾಗೆ ಅಣುರಾಶಿ 14 ಇದೆ. ಮೂರನೇದು ಬ್ಯೂಟೆನಾಲ್ C4H9OH 74, ಪ್ರೋಪೆನಾಲ್ C3H7OH 60. ಇವುಗಳ ವ್ಯತ್ಯಾಸವೂ ಕೂಡ CH2 ಮತ್ತು 14 ಬರುತ್ತೆ. ನಾವು ಎಲ್ಲವನ್ನು ಒಟ್ಟಿಗೆ ನೋಡ್ತಾ ಹೋದರೆ ಮೆಥನಾಲ್ CH3OH ಅಣುರಾಶಿ 32 ಇರುತ್ತೆ. ಇದಕ್ಕೆ ನಾವು CH2 ಸೇರಿಸಿದ್ರೆ ಎಥನಾಲ್ ಬರುತ್ತೆ, ಅಣುರಾಶಿ 46 ಆಗುತ್ತೆ. ಮತ್ತು ಇದಕ್ಕೆ CH2 ಸೇರಿಸಿದ್ರೆ ಮುಂದಿನ ಗುಂಪು ಪ್ರೋಪೆನಾಲ್ ಸಿಗುತ್ತೆ. ಇದಕ್ಕೆ ಮತ್ತೆ CH2 ಸೇರಿಸಿದ್ರೆ ಮುಂದಿನ ಸಂಯುಕ್ತ ಬ್ಯೂಟೆನಾಲ್ ಸಿಗುತ್ತೆ, C4H9OH. ಇದೇ ರೀತಿ ಮುಂದುವರಿಯುತ್ತೆ. ಈ ರೀತಿ ಮುಂದುವರಿಯೋದನ್ನೇ ನಾವು ಅನುರೂಪ ಶ್ರೇಣಿಗಳು ಅಂತಂದ್ಬಿಟ್ಟು ಕರಿತೀವಿ.